ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ನೇರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳ್ತೀನಿ. ಶ್ರೀ ಕ್ಷೇತ್ರ ಕಪ್ಪಡಿ ಜಾತ್ರೆ, ರಾಚಪ್ಪಾಜಿ ಮತ್ತು ಚನ್ನಜಮಣಿ ಅವರ ಜಾತ್ರಾ ಮಹೋತ್ಸವ ಇದೇ ತಿಂಗಳು 26 ಅಂದರೆ ಶಿವರಾತ್ರಿ ಹಬ್ಬದಿಂದ ಪ್ರಾರಂಭ ಆಗಿ ಮುಂದಿನ ತಿಂಗಳು 27ನೇ ತಾರೀಕು ತನಕ ಶ್ರೀ ಕ್ಷೇತ್ರ ಕಪ್ಪಡಿಲಿ ಒಂದು ತಿಂಗಳು ಜಾತ್ರಾ ಮಹೋತ್ಸವ ಕೂಡ ತುಂಬ ಅದ್ದೂರಿಯಾಗಿರುತ್ತೆ. ಸೊ ಹಾಗಾಗಿ ನೀವು ಯಾರು ಕೂಡ ಅಲ್ಲಿಗೆ ಅಂದರೆ ಕೆಲವು ಜನ ಹೊರಗಡೆ ಇರ್ತೀರ, ಅಲ್ಲಿಂದ ಬರೋಕ್ಕಾಗಲ್ಲ, ಜಾತ್ರೆ ನೋಡೋಕ್ಕಾಗಲ್ಲ. ಹಾಗಾಗಿ ಆ ಒಂದು ವಿಷಯನ ನಾನು ಗಮನದಲ್ಲಿಟ್ಟುಕೊಂಡು ನನ್ನ ಸೋಲೋ ಟ್ರಾವೆಲರ್ ಸರ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಅವರಿಗೆ ಈ ಶಿವರಾತ್ರಿ ಹಬ್ಬದಿಂದ ಹಿಡಿದು ಮುಂದಿನ ತಿಂಗಳು ಜಾತ್ರೆ ಕೊನೆವರೆಗೂ ಕೂಡ ಪ್ರತಿನಿತ್ಯ ಸ್ವಾಮೀಜಿಯವರು ಶ್ರೀ ರಾಚಪ್ಪಾಜಿ ತಪಸ್ಸು ಮಾಡಿದಂತಹ ಆ ಗದ್ದಿಗೆ ಮೇಲೆ ಕೂರೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನೂ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಡೆಯುವಂಥ ಪೂಜೆನ ನೀವು ಕುಂತಲ್ಲೇ ನೋಡ್ಬೋದು. ಹಾಗಂತ ಅಲ್ಲೇ ಇರಬೇಡಿ, ದಯವಿಟ್ಟು ಶ್ರೀ ರಾಚಪ್ಪಾಜಿ ಕ್ಷೇತ್ರಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ. ತುಂಬ ಅದ್ಧೂರಿಯಾಗಿರುತ್ತೆ ಜಾತ್ರೆ ಕೂಡ, ಪೂಜೆಗಳು ತುಂಬ ಚೆನ್ನಾಗಿ ನೆರವೇರ್ತಾ ಇರ್ತವೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾಮರಾಜನಗರ ಜಿಲ್ಲೆ ಅತಿ ಹೆಚ್ಚಾಗಿ ಬರುವಂತಹ ಜನಸಂಖ್ಯೆ ನಮಗೆ ಚಾಮರಾಜನಗರದಿಂದ ಅಂತ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಚಾಮರಾಜನಗರ ಜಿಲ್ಲೆಯಿಂದ ರೈಲಿನ ವ್ಯವಸ್ಥೆ ಕೂಡ ಇದೆ KR ನಗರಕ್ಕೆ, ಹಾಗೂ ಬಸ್ಸು ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ಎಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಗದಿಂದ ಬಂದ್ರೂ ಕೂಡ ದಯವಿಟ್ಟು ನೀವು ಮೈಸೂರು ಜಿಲ್ಲೆ KR ನಗರ ತಾಲೂಕು ಹೆಬ್ಬಾಳು ಹೋಬಳಿ ಮತ್ತು ಚಂದಗಲ್ಲು ಗ್ರಾಮದಿಂದ ಕೂಡ ನೀವು ಒಂದು ಕಾಲುವೆ ದಾರಿಯ ಮೂಲಕ ಕಪ್ಪಡಿ ಕ್ಷೇತ್ರಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ನೀವು ಹೆಬ್ಬಾಳಿಗೆ ಬಂದು ಹೆಬ್ಬಾಳಿಂದ ಆಟೋ ವ್ಯವಸ್ಥೆ ಕೂಡ ಇದೆ ಕಪ್ಪಡಿ ಕ್ಷೇತ್ರಕ್ಕೆ. ಸೊ ನೀವು ಡೈರೆಕ್ಟಾಗಿ ಕಪ್ಪಡಿ ಕ್ಷೇತ್ರಕ್ಕೆ ಬರ್ಬೋದು. ಹಾಗಾಗಿ ಇದೊಂದು ಮಾಹಿತಿನ ನೀವು ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ರೂಮಿನ ವ್ಯವಸ್ಥೆ ಕೂಡ ಇರುತ್ತೆ, ಆದರೆ ಮುಂಗಡವಾಗಿ ನೀವು ರೂಮ್ನ ಬುಕ್ ಮಾಡ್ಕೋಬೇಕು. ಅಲ್ಲೇ ಬಂದು ಕೇಳಿದ್ರೆ ಸಿಗಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಗೆಯೇ ಈಗ ನಮ್ಮ ಬಪ್ಪನಪುರ ಸ್ವಾಮೀಜಿಯವರು ಈ ಕಪ್ಪಡಿ ಕ್ಷೇತ್ರಕ್ಕೆ ಇದೇ ತಿಂಗಳು 26ನೇ ತಾರೀಕು ಅಂದರೆ ಶಿವರಾತ್ರಿ ಹಬ್ಬ ದಿನದಂದು ಆಗಮಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ನೀವು, ಹಾಗೂ ವರ್ಷದಲ್ಲಿ 365 ದಿನಗಳು ಕೂಡ ತುಂಬ ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮ ನಮ್ಮ ಶ್ರೀ ಕ್ಷೇತ್ರ ಕಪ್ಪಡಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು. ಭಕ್ತರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ದೇವಸ್ಥಾನ, ನಿಮ್ಮ ಪರಂಪರೆಯನ್ನು ಉಳಿಸಿ ದಯವಿಟ್ಟು ಅಲ್ಲಿ ಬಂದವರೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ಕಾರಣಕ್ಕೂ ಒಳೆ ನೀರು ತುಂಬ ಇರೋದ್ರಿಂದ ದಯವಿಟ್ಟು ಮಕ್ಕಳನ್ನು ಜೋಪಾನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪರ್ಸ್ ಅಥವಾ ಮೊಬೈಲ್ ಏನೇ ನೀವು ಒಂದು ಕಿಟ್ ತಂದಿದ್ರು ಕೂಡ ಅದಕ್ಕೆ ನೀವೇ ಜವಾಬ್ದಾರರು. ದಯವಿಟ್ಟು ಇದನ್ನು ಎಲ್ಲ ಭಕ್ತಾದಿಗಳು ಗಮನದಲ್ಲಿಟ್ಕೋಬೇಕು. ಏಕೆಂದರೆ ನಾನು ಏನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಎಲ್ಲ ಕಡೆ ಎಲ್ಲೇ ಜಾತ್ರೆ ನಡೆದ್ರೂ ಕೂಡ ಪ್ರಾಬ್ಲಮ್ ಆಗೋದು ಪರ್ಸ್ ಇಲ್ಲ, ಮೊಬೈಲ್ ಇಲ್ಲ ಅಂತ. ನಾವು ಇಷ್ಟೆಲ್ಲ ಹೇಳಿರ್ತೀವಿ, ನಿಮಗೆ ಆ ಕಡೆ ಗಮನನೇ ಬರಲ್ಲ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಆಗ ಮಾಡ್ಕೊಳಕ್ಕೆ ಹೋಗಬೇಡಿ. ಒಳ್ಳೆ ನೀರು ತುಂಬ ಇರೋದ್ರಿಂದ ಮಕ್ಕಳನ್ನು ಜೋಪಾನ ಮಾಡ್ಕೊಳ್ಳಿ. ಬರೋ ಭಕ್ತಾದಿಗಳು ಯಾರಾದ್ರೂ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋದರೆ ಜೋಪಾನವಾಗಿ ನಿಮ್ಮ ಕಿಟ್ ಅಥವಾ ಮೊಬೈಲ್ ಪರ್ಸ್ನ ಇನ್ನೊಬ್ಬರ ಕೈಲಿ ಕೊಟ್ಟು, ನಿಮ್ಮ ಜೊತೆಲಿ ಬಂದಿರೋಂಥ ಸ್ನೇಹಿತರ ಕೈಲಿ ಕೊಟ್ಟು ಅದನ್ನು ಜೋಪಾನ ಮಾಡ್ಕೊಳ್ಳಿ. ಅಲ್ಲಿ ಕಳ್ತನ ಆದರೆ ಮತ್ತು ಯಾರಾದರೂ ಎತ್ಕೊ ಹೋದರೆ ಅದಕ್ಕೆ ಯಾರೂ ಜವಾಬ್ದಾರರಲ್ಲ. ದಯವಿಟ್ಟು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಮಕ್ಕಳುಗಳ್ನೂ ಕೂಡ ಒಳೆ ಭಾಗಕ್ಕೆ ಯಾರೂ ಬಿಡಬಾರ್ದು. ನೀವು ಶ್ರೀ ಕ್ಷೇತ್ರಕ್ಕೆ ಯಾವ ರೀತಿ ಖುಷಿಯಾಗಿ ಬಂದಿರ್ತೀರೋ ದಯವಿಟ್ಟು ದರ್ಶನ ಮುಗಿಸಿ ಕೂಡ ಅದೇ ಥರ ಖುಷಿಯಾಗಿ ಹೊರಡಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬನ್ನಿ, ಶ್ರೀ ರಾಚಪ್ಪಾಜಿ ಮತ್ತು ಚನ್ನಜಮಣಿಯವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.